ನಮಸ್ಕಾರ. ನಾವೆಲ್ಲರೂ ಈ ಭೂಮಿಯ ಮೇಲೆ ಹುಟ್ಟುವ ಮುನ್ನ ಎಲ್ಲಿದ್ದೆವು? ಇದೊಂದು ದೊಡ್ಡ ರಹಸ್ಯ ಅಲ್ವಾ? ಬನ್ನಿ, ನಮ್ಮ ಆತ್ಮದ ಈ ಹಿಂದಿನ ಪಯಣ ಮತ್ತು ಪೂರ್ವಜನ್ಮದ ನಿಗೂಢತೆಗಳ ಬಗ್ಗೆ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಆಳವಾಗಿ ತಿಳಿದುಕೊಳ್ಳೋಣ. ಇದು ನಿಜಕ್ಕೂ ರೋಮಾಂಚನಕಾರಿ ಆಗಿರಲಿದೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಮ್ಮೆಯಾದರೂ ಈ ಪ್ರಶ್ನೆ ಖಂಡಿತ ಬಂದೇ ಇರುತ್ತೆ. ನಾನು ಹುಟ್ಟೋದಕ್ಕೂ ಮುಂಚೆ ಎಲ್ಲಿದ್ದೆ? ನನ್ನ ಹಿಂದಿನ ಜನ್ಮ ಹೇಗಿತ್ತು? ಇದು ಬರೀ ಕುತೂಹಲ ಮಾತ್ರ ಅಲ್ಲ, ನಮ್ಮ ಮೂಲವನ್ನು ಹುಡುಕುವ ಒಂದು ಸಹಜವಾದ ತುಡಿತ. ಈ ಪ್ರಶ್ನೆಗಳೇ ನಮ್ಮ ಅಸ್ತಿತ್ವದ ಅಸಲಿ ಬೇರುಗಳನ್ನು ಹುಡುಕುವಂತೆ ಮಾಡುತ್ತವೆ, ಅಲ್ವಾ? ಈ ರಹಸ್ಯವನ್ನ ಭೇದಿಸಲು ಎರಡು ಪ್ರಮುಖ ದಾರಿಗಳಿವೆ. ಒಂದು ಪ್ರಾಚೀನ ಅಧ್ಯಾತ್ಮ, ಮತ್ತೊಂದು ಆಧುನಿಕ ವಿಜ್ಞಾನ. ಇವೆರಡು ಸಂಪೂರ್ಣವಾಗಿ ವಿಭಿನ್ನ ದೃಷ್ಟಿಕೋನಗಳು. ಅಧ್ಯಾತ್ಮವು ಇದನ್ನು ಕರ್ಮದ ಚಕ್ರ ಮತ್ತು ಪುರಾಣಗಳ ಮೂಲಕ ವಿವರಿಸಿದರೆ, ಆಧುನಿಕ ವಿಜ್ಞಾನವು ಮನೋವಿಜ್ಞಾನ ಮತ್ತು ನಮ್ಮ ಸುಪ್ತ ಮನಸ್ಸಿನ ಆಳದಲ್ಲಿರುವ ನೆನಪುಗಳನ್ನು ಹೊರತೆಗೆಯುವ ಮೂಲಕ ವಿಶ್ಲೇಷಿಸುತ್ತದೆ. ಬನ್ನಿ, ಇವೆರಡೂ ಮಾರ್ಗಗಳು ಹೇಗೆ ಕೆಲಸ ಮಾಡ್ತವೆ ಅಂತ ನೋಡೋಣ. ಮೊದಲನೇದಾಗಿ ಪ್ರಾಚೀನ ಮಾರ್ಗಗಳಾದ ಸನಾತನ ಧರ್ಮ ಮತ್ತು ಜ್ಯೋತಿಷ್ಯದ ಬಗ್ಗೆ ಮಾತಾಡೋಣ. ನಮ್ಮ ಪ್ರಾಚೀನ ಭಾರತೀಯ ಪರಂಪರೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಇದಕ್ಕೆ ಹೇಗೆ ಉತ್ತರ ಕೊಡುತ್ತೆ ಅನ್ನೋದು ತುಂಬಾ ಆಸಕ್ತಿದಾಯಕವಾಗಿದೆ. ಜ್ಯೋತಿಷಿಗಳು ನಮ್ಮ ಜಾತಕ ಅಥವಾ ಕುಂಡಳಿಯನ್ನು ವಿಶ್ಲೇಷಿಸುವಾಗ ಪ್ರಮುಖವಾಗಿ ಪೂರ್ವ ಪುಣ್ಯಸ್ಥಾನ ಅಂತ ಕರೆಯಲಾಗುವ 5ನೇ ಮನೆ ಮತ್ತು 8ನೇ ಮನೆಯ ಗ್ರಹಗಳ ಸ್ಥಿತಿಯನ್ನು ಗಮನಿಸ್ತಾರೆ. ಇದರ ಆಧಾರದ ಮೇಲೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳು ಮತ್ತು ನಮ್ಮ ಅಂದಿನ ಸ್ಥಿತಿಗತಿ ಹೇಗಿತ್ತು ಅನ್ನೋದರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕಟ್ಟಿಕೊಡುತ್ತಾರೆ. ಇದಕ್ಕೆ ಪೂರಕವಾಗಿ ಗರುಡ ಪುರಾಣದ ಉಲ್ಲೇಖವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಪ್ರಾಚೀನ ಗ್ರಂಥದ ಪ್ರಕಾರ ನಮ್ಮ ಹಿಂದಿನ ಜನ್ಮದ ಕರ್ಮಗಳಿಗೂ ನಮ್ಮ ಈಗಿನ ಜೀವನಕ್ಕೂ ನೇರವಾದ ಸಂಬಂಧವಿದೆ. ಅಂದ್ರೆ ಈ ಜನ್ಮದಲ್ಲಿ ನಾವು ಅನುಭವಿಸ್ತಿರುವ ಕೆಲವು ದೈಹಿಕ ಕಾಯಿಲೆಗಳು ಅಥವಾ ನಮ್ಮ ಕೆಲವು ವಿಶಿಷ್ಟ ಗುಣಲಕ್ಷಣಗಳು ಇವೆಲ್ಲವೂ ನೇರವಾಗಿ ನಮ್ಮ ಪೂರ್ವಜನ್ಮದ ಕರ್ಮಗಳ ಪ್ರತಿಧ್ವನಿಯಾಗಿರಬಹುದು ಅಂತ ಈ ಗ್ರಂಥಗಳು ಹೇಳುತ್ತವೆ. ಕೇಳೋಕೆ ಆಶ್ಚರ್ಯ ಆದರೂ ಇದು ಅವರು ನಂಬುತ್ತಿದ್ದ ವಾಸ್ತವ. ಈಗ ಪ್ರಾಚೀನ ಗ್ರಂಥಗಳಿಂದ ಸ್ವಲ್ಪ ಹೊರಬಂದು ಆಧುನಿಕ ಕ್ಲಿನಿಕಲ್ ಪ್ರಪಂಚದತ್ತ ಗಮನ ಹರಿಸೋಣ. ಸುಪ್ತ ನೆನಪುಗಳ ಅನ್ವೇಷಣೆಗೆ ಆಧುನಿಕ ಥೆರಪಿಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ನೋಡೋಣ. ಇಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಥವಾ ಪೂರ್ವ ಜನ್ಮದ ನೆನಪುಗಳನ್ನು ಹೊರತೆಗೆಯುವ ಚಿಕಿತ್ಸೆ ಬಹಳ ಮುಖ್ಯವಾಗುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಮೊದಲಿಗೆ ತರಬೇತಿ ಪಡೆದ ಥೆರಪಿಸ್ಟ್ ಮುಖಾಂತರ ಡೀಪ್ ಹಿಪ್ನಾಟಿಸಮ್ ಅನ್ನು ಬಳಸಲಾಗುತ್ತದೆ. ಇದರಿಂದ ನಮ್ಮ ಮನಸ್ಸು ಅರೆ ಸುಪ್ತಾವಸ್ಥೆಗೆ ಅಂದ್ರೆ ಸಬ್ಕಾನ್ಷಿಯಸ್ ಸ್ಟೇಟ್ಗೆ ಹೋಗುತ್ತೆ. ಆ ಸ್ಥಿತಿಯಲ್ಲಿ ನಮ್ಮ ಮೆದುಳಿನ ಆಳದಲ್ಲಿ ಅಡಗಿರುವ ಅದೇ ಈ ಜನ್ಮಕ್ಕೆ ಸಂಬಂಧವೇ ಇಲ್ಲದ ದೃಶ್ಯಗಳು ಮತ್ತು ಘಟನೆಗಳು ಹೊರಬರಲು ಶುರುವಾಗುತ್ತವೆ. ಅಚ್ಚರಿಯ ವಿಷಯ ಅಂದ್ರೆ ಜಗತ್ತಿನಾದ್ಯಂತ ಲಕ್ಷಾಂತರ ಜನರು ಈ ವಿಧಾನದ ಮೂಲಕ ತಮ್ಮ ಹಿಂದಿನ ಜನ್ಮದ ಕಹಿ ಸಿಹಿ ನೆನಪುಗಳನ್ನು ಮರಳಿ ಪಡೆದಿದ್ದಾರಂತೆ. ಸರಿ, ಈ ಕ್ಲಿನಿಕಲ್ ಥೆರಪಿಗಳೆಲ್ಲ ಒಂದು ಕಡೆಯಾದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲೇ ಕಾಣಿಸಿಗುವ ಪೂರ್ವಜನ್ಮದ ಸಂಕೇತಗಳ ಬಗ್ಗೆ ಈಗ ಮಾತನಾಡೋಣ. ಇದು ಇನ್ನಷ್ಟು ಕುತೂಹಲಕಾರಿಯಾಗಿದೆ. ನಮ್ಮಲ್ಲಿ ಬಹುತೇಕರಿಗೆ ಒಮ್ಮೆ ಆದರೂ ದೇಜಾವು ಅನುಭವ ಆಗೇ ಇರುತ್ತಲ್ವಾ? ಅಂದ್ರೆ ಯಾವುದೋ ಹೊಸ ಜಾಗಕ್ಕೆ ಹೋದಾಗ ಅಥವಾ ಹೊಸಬರನ್ನು ಭೇಟಿಯಾದಾಗ, ಅರೆ, ಈ ಜಾಗವನ್ನ ಎಲ್ಲೋ ನೋಡಿದ್ದೇನಲ್ಲ, ಈ ಘಟನೆ ಈಗಾಗಲೇ ನಡೆದಿದೆಯಲ್ಲ ಅಂತ ಬಲವಾಗಿ ಅನ್ಸುತ್ತೆ. ವಿಜ್ಞಾನದ ಪ್ರಕಾರ ಇದನ್ನು ವಿಶ್ಲೇಷಿಸೋದಾದ್ರೆ ಇದು ನಮ್ಮ ಪೂರ್ವಜನ್ಮದ ಸುಪ್ತ ನೆನಪಿನ ಒಂದು ಸಣ್ಣ ತುಣುಕು ಅಥವಾ ಮಲಗಿರುವ ಹಳೆಯ ನೆನಪೊಂದು ಕ್ಷಣಾರ್ಧದಲ್ಲಿ ಎಚ್ಚರಾಗುವ ಪ್ರಕ್ರಿಯೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಈ ರಹಸ್ಯವನ್ನು ಮತ್ತಷ್ಟು ಗಹನವಾಗಿಸುವುದು ನಮಗೆ ಪದೇ ಪದೇ ಬೀಳುವ ಕನಸುಗಳು. ಕೆಲವರಿಗೆ ಬಾಲ್ಯದಿಂದಲೂ ಒಂದೇ ರೀತಿಯ ಕನಸುಗಳು ಬಿಡದೆ ಕಾಡುತ್ತಿರುತ್ತವೆ. ಯಾವುದೋ ಒಂದು ನಿರ್ದಿಷ್ಟ ಕಾಲದ ಯುದ್ಧ, ಯಾವತ್ತೂ ನೋಡಿರದ ಹಳೆ ಕಾಲದ ಅರಮನೆ ಅಥವಾ ವಿಚಿತ್ರವಾದ ಸ್ಥಳಗಳು ಕನಸಿನಲ್ಲಿ ಬರ್ತವೆ. ಇದು ಸುಮ್ಮನೆ ಬೀಳುವ ಕನಸಲ್ಲ, ಬದಲಾಗಿ ನಮ್ಮ ಸುಪ್ತ ಮನಸ್ಸು ಹಿಂದಿನ ಜನ್ಮಗಳ ದೃಶ್ಯಗಳನ್ನು ಪದೇ ಪದೇ ಪ್ಲೇ ಮಾಡಿ ನೋಡುತ್ತಿರುವ ಸಂಕೇತವಾಗಿರಬಹುದು. ಇದರ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಎಂದರೆ ವಿವರಿಸಲಾಗದ ಭಯ ಅಥವಾ ಫೋಬಿಯಾಗಳು. ಕೆಲವರಿಗೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀರು, ಎತ್ತರದ ಜಾಗ ಅಥವಾ ಬೆಂಕಿ ಎಂದರೆ ವಿಪರೀತ ಭಯ ಇರ್ತದೆ. ಈ ಜನ್ಮದಲ್ಲಿ ಅಂತಹದೇನು ಕೆಟ್ಟ ಅನುಭವ ಆಗಿಲ್ಲದಿದ್ರೂ ಆ ಭಯ ಕಾಡುತ್ತಿರುತ್ತೆ. ಮನೋವಿಜ್ಞಾನಿಗಳು ಹೇಳುವ ಪ್ರಕಾರ ಇಂತಹ ವಿಪರೀತ ಭಯವು ವಾಸ್ತವವಾಗಿ ಹಿಂದಿನ ಜನ್ಮದಲ್ಲಿ ಆದ ಯಾವುದೋ ಆಘಾತಕಾರಿ ಘಟನೆ ಅಥವಾ ಆ ರೀತಿಯ ಮರಣದ ಕಾರಣದಿಂದ ಹುಟ್ಕೊಂಡಿರಬಹುದು. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಪ್ರಾಚೀನ ಋಷಿಮುನಿಗಳು ಸೂಚಿಸಿದ ಅತ್ಯಂತ ಸುರಕ್ಷಿತ ಮತ್ತು ನೈಸರ್ಗಿಕ ಮಾರ್ಗ ಅಂದರೆ ಕಾಲದ ಬಗ್ಗೆ ಇರುವ ಯೋಗಿಕ ದೃಷ್ಟಿಕೋನವನ್ನು ಈಗ ನೋಡೋಣ. ಪ್ರಾಚೀನ ಯೋಗಿಗಳು ನಂಬುತ್ತಿದ್ದ ಅತ್ಯಂತ ಕುತೂಹಲಕಾರಿ ವಿಷಯವೊಂದು ಇಲ್ಲಿದೆ.
ಆಳವಾದ ಧ್ಯಾನ ಮತ್ತು ನಿರಂತರ ಯೋಗಾಭ್ಯಾಸದ ಮೂಲಕ ನಮ್ಮ ತಲೆಯ ಮಧ್ಯಭಾಗದಲ್ಲಿರುವ ಆಜ್ಞಾಚಕ್ರವನ್ನು ಅಂದರೆ ಮೂರನೇ ಕಣ್ಣನ್ನು ಜಾಗೃತಗೊಳಿಸಬಹುದು. ಇದು ಒಮ್ಮೆ ಜಾಗೃತಗೊಂಡರೆ ನಮ್ಮ ಮನಸ್ಸಿಗೆ ಕಾಲದ ಮಿತಿಯನ್ನು ಮೀರಿ ನಿಲ್ಲುವ ಅದ್ಭುತವಾದ ಶಕ್ತಿ ಸಿಗುತ್ತದಂತೆ. ಮತ್ತು ಈ ಶಕ್ತಿಯಿಂದ ನಮ್ಮ ಆತ್ಮ ನಡೆದು ಬಂದ ಹಿಂದಿನ ಎಲ್ಲಾ ಜನ್ಮಗಳ ಹಾದಿ ತಾನಾಗಿಯೇ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತ ಹೇಳಲಾಗುತ್ತದೆ. ಸರಿ, ಈ ಆಳವಾದ ಮತ್ತು ನಿಗೂಢವಾದ ವಿಷಯಗಳನ್ನು ನಾವು ವಾಸ್ತವದ ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಳೋಣ. ಇದೆಲ್ಲದರ ಅಂತಿಮ ಸಾರಾಂಶ ಏನಂದ್ರೆ, ಹಿಂದಿನ ಜನ್ಮದಲ್ಲಿ ನಾವು ಯಾರಾಗಿದ್ದೆವು, ನಮ್ಮ ಗುರುತು ಏನಾಗಿತ್ತು ಅನ್ನೋದಕ್ಕಿಂತ ಈ ಜನ್ಮದಲ್ಲಿ ಅಂದ್ರೆ ಪ್ರಸ್ತುತ ನಾವು ಮಾಡುವ ಒಳ್ಳೆಯ ಕೆಲಸಗಳು, ನಮ್ಮ ಸತ್ಕರ್ಮಗಳು ಬಹಳ ಮುಖ್ಯವಾಗ್ತವೆ. ಕಡೆಗೆ ಇವೇ ನಮ್ಮ ಮುಂದಿನ ಹಾದಿಯನ್ನು ಮತ್ತು ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತವಲ್ವಾ? ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಒಂದು ಆಳವಾದ ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ನಮಗೆ ವಿವರಿಸಲಾಗದ ಆ ಭಯಗಳು, ಪದೇ ಪದೇ ಕಾಡುವ ವಿಚಿತ್ರ ಕನಸುಗಳು ಮತ್ತು ಹಠಾತ್ತನೆ ಎದುರಾಗುವ ಆ ದೇಜಾವು ಕ್ಷಣಗಳು, ಇವೆಲ್ಲವೂ ಮೊದಲಿನಿಂದಲೂ ನಾವು ನಿಜವಾಗಿ ಯಾರಾಗಿದ್ದೆವೋ ಅನ್ನೋದನ್ನೇ ನಮಗೆ ಹೇಳಲು ಪ್ರಯತ್ನಿಸ್ತಿದ್ದೀವಿ. ಖಂಡಿತವಾಗಿಯೂ ಇದೊಂದು ಯೋಚಿಸಬೇಕಾದ ವಿಷಯ. ಈ ಬಗ್ಗೆ ನಿಮ್ಮದೇ ಆದ ಒಳನೋಟವನ್ನು ಹುಡುಕಲು ಪ್ರಯತ್ನಿಸಿ. ಇಷ್ಟೊತ್ತು ಈ ಮಾಹಿತಿಯುಕ್ತ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.